ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾರ್ಮಿಕಾ ಕುಕಿಂಗ್ ಚಾನೆಲ್. ಇವತ್ತಿನ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಡಿನ್ನರ್ ರೆಸಿಪಿ ಏನಾದರೂ ಇರ್ಬೋದು. ಸೊ ಆಲೂ ಪರಾಟ ಮಾಡೋದು ಹೇಗೆ ಅಂತ ನೋಡೋಣ. ಸೊ ತುಂಬಾ ಟೇಸ್ಟಿಯಾದಂತಹ ರೆಸಿಪಿ. ಸೊ ಮಾಡೋದು ಹೇಗೆ ಅಂತ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಒಂದು ಬೌಲ್ಗೆ ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದ ನಂತರ ನಾವಿಲ್ಲಿ ನೀರು ಹಾಕಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನೀವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೋತೀರೋ ಅದೇ ರೀತಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರನ್ನ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೀಟಾಗಿ ನೋಡಿ ಕಲಸಿ ಇದನ್ನು ಚೆನ್ನಾಗಿ ಮಿದ್ದು ಒಂದು 15 ನಿಮಿಷ ಬಿಟ್ಬಿಡಬೇಕು. ಕ್ಲೋಸ್ ಮಾಡಿ, ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬಿಡಬೇಕು. ಮೇಲೆ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಂಡು ಅದನ್ನು ಜಸ್ಟ್ ಸವರ್ಕೊಂಡು ಇದನ್ನು ಒಂದು 15 ನಿಮಿಷ ಬಿಟ್ಬಿಡ್ತೀನಿ. ನೋಡಿ, ಸಾಫ್ಟ್ ಆಗಿದೆ. ಸೇಮ್ ಆ್ಯಸ್ ಇಟ್ ಈಸ್ ಚಪಾತಿ ಹೇಗೆ ಕಲಿಸ್ಕೋತೀವೋ ಅದೇ ರೀತಿ ಇದನ್ನು ಮುಚ್ಚಿಟ್ಬಿಡಬೇಕು. ಅದಾದ ನಂತರ ನಾನಿಲ್ಲಿ ಕುಕ್ಕರ್ನಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ. ಸೊ ಅದಕ್ಕೆ ಒಂದು 3 ಆಲೂಗೆಡ್ಡೆನ ಕಟ್ ಮಾಡಿ ಉಪ್ಪನ್ನು ಸೇರಿಸಿ ಒಂದು 2 ವಿಷಲ್ನ ಕೂಗಿಸ್ಕೊತೀನಿ. ಸೊ ಈಗ 2 ವಿಷಲ್ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ ಆಲೂಗೆಡ್ಡೆ. ಸೊ ಅದರದ್ದು ಸಿಪ್ಪೆನ ತೆಗೆದು ಸ್ಮ್ಯಾಶ್ ಮಾಡಿ ಕಂಪ್ಲೀಟ್ ಸಣ್ಣದಾಗಿ ಸ್ಮ್ಯಾಶ್ ಮಾಡಿ ಸ್ಮ್ಯಾಶರಲ್ಲಿ ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 2 ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಮತ್ತು ರುಚಿಗೆ ಬೇಕಿರೋಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ. ಇದಿಷ್ಟನ್ನು ಸಹ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟ್ ಆಲೂಗೆಡ್ಡೆಗೆ ಈ ಮಸಾಲೆಗಳೆಲ್ಲ ನೀಟಾಗಿ ಚೆನ್ನಾಗಿ ಬ್ಲೆಂಡ್ ಆಗಬೇಕದು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಅದಾದ ನಂತರ ಚಪಾತಿ ಹಿಟ್ಟು ನಾವು ಕಲಸಿಟ್ಕೊಂಡಿದ್ವಲ್ಲ ಅದನ್ನೊಂದ್ಸರಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಚೆನ್ನಾಗಿ ನೆಂದಿದೆ, ಸಾಫ್ಟ್ ಆಗಿದೆ. ಸೊ ಚೆನ್ನಾಗಿ ಒಂದ್ಸರಿ ನಾದ್ಕೊಂಡು ನೀವು ಚಪಾತಿ ಹಿಟ್ಟು ಎಷ್ಟು ತೊಗೋತೀರೋ ಅದಷ್ಟು ತೊಗೋಬೋದು. ಅಷ್ಟು ತೊಗೊಂಡು ನಾನಿಲ್ಲಿ ನೋಡಿ ಉಂಡೆ ಮಾಡ್ಕೊತಾ ಇದ್ದೀನಿ. ಉಂಡೆ ಮಾಡಿ ಸ್ವಲ್ಪ ಪೌಡರ್ ಉದುರಿಸ್ಕೊಂಡು ಇದಕ್ಕೆ ಚಪಾತಿ ಹಿಟ್ಟನ್ನು ಇಟ್ಟು ಸ್ವಲ್ಪ ಲಟ್ಟಿಸ್ಕೊತಾ ಇದ್ದೀನಿ. ಫಸ್ಟು ಸ್ವಲ್ಪ ಲಟ್ಟಿಸ್ಕೊಳ್ಳಿ, ತುಂಬ ಲಟ್ಟಿಸ್ಕೋಬೇಡಿ. ನೋಡಿ, ಇಷ್ಟು ಅಳತೆ ಆದರೆ ಸಾಕು. ಅದಕ್ಕೆ ಒಂದು ಬಾಲ್ ಸೈಜಷ್ಟು ನಾನು ಆಲೂಗೆಡ್ಡೆದ ಮಿಶ್ರಣ ಏನು ಮಾಡ್ಕೊಂಡಿದ್ವೋ ಅದನ್ನು ಹಾಕಿ ನೋಡಿ ಈ ಥರ ಸರ್ಕಲ್ ಮಾಡಿಕೊಂಡು ಮೇಲೆ ಉಳಿದಿರೋವಂಥ ಹಿಟ್ಟೇನಿದೆ ಆ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಟ್ಟು ಜಸ್ಟ್ ಮೇಲೆ ಈ ಥರ ಟ್ಯಾಪ್ ಮಾಡ್ಕೊಂಬಿಡಿ. ಅಂದರೆ ಕ್ಲೋಸ್ ಮಾಡ್ಕೋಬೇಕು. ಆಲೂಗೆಡ್ಡೆದು ಮಿಶ್ರಣ ಹೊರಗಡೆ ಎಲ್ಲೂ ಕಾಣಿಸ್ಬಾರ್ದು. ಆ ಥರ ಟ್ಯಾಪ್ ಮಾಡಿ ಪೌಡರ್ ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಲಟ್ಟಿಸ್ಕೊಳ್ಳೋವಾಗ ನಿಧಾನವಾಗಿ ನೋಡಿ ಲಟ್ಟಿಸ್ಕೊಳ್ಳಿ, ಆಚೆ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ನಿಧಾನವಾಗಿ ಈ ಥರ ಲಟ್ಟಿಸ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊತಾರೆ, ಬಟ್ ನಾನಿಲ್ಲಿ ಅಷ್ಟು ದಪ್ಪದಾಗಿ ಲಟ್ಟಿಸ್ಕೊಂಡಿಲ್ಲ, ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ. ತೀರಾ ದಪ್ಪ ಇದ್ದರೆ ಹಿಟ್ಟು ತಿನ್ನಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡು ಆ್ಯಸ್ ಇಟ್ ಈಸ್ ನೀವು ಚಪಾತಿ ಹೇಗೆ ಬೇಯಿಸ್ಕೋತೀರೋ ಅದೇ ರೀತಿ ಬೇಯಿಸ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ. 2 ಸೈಡು ತುಪ್ಪ ಹಾಕಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಆಲೂ ಪರಾಟ ರೆಡಿ ಆಗುತ್ತೆ. ಸೊ ಖಂಡಿತವಾಗ್ಲೂ ದೊಡ್ಡವರಿಂದ ಹಿಡಿದು ಮಕ್ಕಳವ್ರಿಗೂ ಆಲೂ ಪರಾಟ ಇಷ್ಟಪಡ್ತಾರೆ ಎಲ್ಲರೂ. ಸೊ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇದು ರೆಡಿ ಆಗಿದೆ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬಿಸಿ ಬಿಸಿ ತುಪ್ಪ ಮೇಲೆ ಸವರ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.